ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಬೇವೆ, ಸಂಜೆ ಏನಾಯ್ತು ಎಂದು ಕುತೂಹಲದಿ ಕೇಳಿದ ಟಿವಿ. ಅದಕ್ಕೆ ಜೋರಾಗಿ ನಕ್ಕವನು, 1 more ಪೆಗ್ ಪ್ಲೀಸ್ ಎಂದು ಕೇಳಿ ಕುಡಿದು ಸಂಜೆ ರೂಮ್ ನಂಬರ್ 777ಗೆ ಮೌಲ್ಯ ಬಂದಿದ್ಲು ಎಂದು ಮತ್ತೆ ಕತೆ ಶುರು ಮಾಡಿದ. ಆ ಸಂಜೆ ನಾನು ಹೋಟೆಲ್ನಲ್ಲಿ ಹಾಗೆ ಎಲ್ರಿಗೂ ನಾಳೆ ನಡೆಯೋ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಏನೆಲ್ಲ ಮಾಡಬೇಕು ಅನ್ನೋದು ಗೈಡ್ ಮಾಡ್ತಿದ್ದೆ. ಆದರೆ ಎಲ್ಲರೂ ಮುಂದೆ ಒಂದು ಶಾಕ್ ಕೊಡೋ ಹಾಗೆ ಮೌಲ್ಯ ಬಂದಿದ್ಲು. ಮೀಟಿಂಗ್ ರೂಮಿಗೆ ನೇರವಾಗಿ ಬಂದವಳು, ಹಲೋ ಪಿ, ನಂಗೆ ಬಾ ಅಂದು ನೀನೇ ಬ್ಯುಸಿ ಇದೆಯಾ? ಇನ್ನು ಎಷ್ಟೊತ್ತು ವೆಯ್ಟ್ ಮಾಡೋದು? ಬಾ ಅಂತ ಆಫೀಸಿಗೆ ಬಂದು ರಿಕ್ವೆಸ್ಟ್ ಮಾಡಿ ಈಗ ನೋಡಿದ್ರೆ ಕೆಲಸದಲ್ಲಿದ್ದೀರಲ್ಲ ಆದರ್ಶ ಪುರುಷರು ಎಂದು ಬೋಲ್ಡಾಗಿ ಮಾತಾಡಿ ಅಲ್ಲೇ ಇದ್ದ ಕೆಲಸಗಾರರೊಬ್ಬಳ ಕಡೆ ನೋಡಿ, ನಿಮ್ಮ ಸರ್ ಫೇವ್ರೆಟ್ ರೂಮ್, ಐ ಮೀನ್ 777 ರೂಮ್ ಕೀ ಪ್ಲೀಸ್ ಎಂದಳು. ಅವಳು ಋಷಿ ಕಡೆ ನೋಡಿದ್ಲು. ಮೌಲ್ಯ, ಐ ಮೀನ್ ಮೀಟಿಂಗ್ ಎಂದ. ಸೊ ವಾಟ್, ಐ ಕಾಂಟ್ ಸ್ಕಿಪ್ ಅವರ್ ನೈಟ್ ಎಂದು ನಾಚಿ ಅಲ್ಲೇ ಹೆಲ್ಪ್ ಡೆಸ್ಕ್ ಬಳಿ ಹೋಗಿ ಕೀ ಹಿಡಿದು ಹೋದ್ಲು. ನನಗೆ ಸಿಕ್ಕಾಪಟ್ಟೆ ತಲೆ ಕೆಡ್ತು. ಅವಳ ಹುಚ್ಚಾಟಕ್ಕೆ 4 ಬಾರಿಸೋಣ ಅನ್ನಿಸ್ತು. ಎಲ್ಲರ ಪಿಸು ಮಾತು ಹೆಚ್ಚಾದಾಗ ಹಾಗೆ ನಾನು ಮೀಟಿಂಗ್ ರೂಮ್ ಬಿಟ್ಟು 777 ರೂಮ್ಗೆ ಹೋದೆ. ಮೌಲ್ಯ ಎಂದು ಒಳಗಡೆ ಹೋದೆ. ಆದರೆ ಅವಳ ಅವತಾರಕ್ಕೆ ತಲೆ ಕೆಟ್ಟು, ವಾಟ್ಸ್ ರಾಂಗ್ ವಿತ್ ಯು ಮೌಲ್ಯ ಎಂದು ಬಾಗ್ಲಾಗ್ತೆ. ಯಾಕಂದರೆ ಮೌಲ್ಯ ಸೀರೆ ಸರಿ ಮಾಡ್ಕೊಳ್ತಾ ಇದ್ಲು. ನಾನೇನು ಮಾಡಲಿ, ಆಂಟಿ ಹತ್ರ ಹೇಗೋ ಕೇಳಿ ಸೀರೆ ಉಡ್ಸ್ಕೊಂಡು ಬಂದಿದ್ದೆ. ಒಳಗಡೆ ಬರ್ತಿದ್ದಂಗೆ ಹೀಲ್ಸ್ಗೆ ಸರೋ ಸಿಕ್ಕಿ ಪಿನ್ ಕಿತ್ತು ಬಂತು. ಕರ್ಮ ಎಂದು ಗೊಣಗ್ತಾ ಸರಿ ಮಾಡ್ಕೊಳ್ತಿರುವಾಗ, ಇಲ್ಲಿ ತನಕ ಬರೋ ಅವಶ್ಯಕತೆ ಏನಿತ್ತು? ಆರ್ ಯು ಮ್ಯಾಡ್ ಎಂದೆ. ಅವಳಿಗೆ ಜಗಳ ಆಡೋದ್ರಲ್ಲೇ ಹೆಚ್ಚು ಗಮನ ಇದ್ದಂತೆ, ಹಲೋ ಆದರ್ಶ ಪುರುಷ, ಒಂದು ಹುಡುಗಿ ಕೆಲಸ ಮಾಡೋ ಜಾಗದಲ್ಲಿ ಬಂದಿದ್ದಲ್ಲದೆ ಅವಳಿಗೆ ಕಿಸ್ ಮಾಡಿದ್ರೆ ಅವಳ ಲೈಫ್ ಏನಾಗುತ್ತೆ ಅಂತ ಆಲೋಚನೆ ಮಾಡೋ ಕಾಮನ್ ಸೆನ್ಸ್ ಇಲ್ಲದೆ ನೀನು ಬರ್ಬೋದು. ನಾನು ಜಸ್ಟ್ ನಿನ್ನ ರೂಮಿಗೆ ಬಾ ಅಂತ ಎಲ್ಲರೂ ಮುಂದೆ ಕರೆದಿದ್ದು ದೊಡ್ಡ ತಪ್ಪ ಎಂದು ಕೇಳ್ತಾ ನನ್ನ ಮುಂದೆ ಬಂದು ನಿಂತಳು. ಕಿಸ್ ಮಾಡೋದಕ್ಕೂ ರೂಮಿಗೆ ಕರೆಯೋದಕ್ಕೂ ಡಿಫ್ರೆನ್ಸ್ ಇಲ್ವಾ ಮೌಲ್ಯ ಎಂದು ಪುನಃ ಬೆನ್ನು ಮಾಡಿ ನಿಂತೆ. ಆದರೆ ಅವಳು ನನ್ನ ತೋಳು ಬಳಸಿ, ನೀವು ನನ್ನ ಅಷ್ಟು ಜನರ ಮುಂದೆ ಯಾವಾಗಲೂ ಸಿಗೋ ಹಾಗೆ ರೂಮ್ 777ಗೆ ಬಾ ಅಂದಿದ್ದು ತಪ್ಪಲ್ವಾ ಎಂದು ಕೇಳಲು, ನೆನೆ ನೀನು ಕುಡಿದು ಮಾಡಿದ ರಂಪಕ್ಕೆ ನಾನು ಕೊಟ್ಟ ಉತ್ತರ ಅಷ್ಟೆ, ಜಸ್ಟ್ ಗೋ ಔಟ್ ಎಂದೆ. ನಾನು ನನಗೆ ಕುಡಿದು ಏನೇನೋ ಮಾಡಿದೆ ಅಂತ ಸಾರಿ ಕೇಳೋ ಆಲೋಚನೆ ಮಾಡಿದರೆ ನೀವು ಬಂದು ನನ್ನ ಮಾನ ತೆಗೆದ್ರೆ ನಾನು ನಿನ್ನ ಮರ್ಯಾದೆ ತೆಗಿಬಾರ್ದಾ ಹೇಳು ಎಂದು ಎದೆ ಮುಟ್ಟುತ್ತಾ ಕೇಳ್ತಾ ಮುಂದೆ ಬಂದು ಅವಳಿಂದ ದೂರ ಹೋಗ್ತಾ ಹೋಗ್ತಾ ಬೆಡ್ ಮೇಲೆ ಬಿದ್ದಿದ್ದೆ. ನನ್ನ ಕರ್ಮಕ್ಕೆ ಅವಳನ್ನು ಸೇರಿಸ್ಕೊಂಡು ಬಿದ್ದೆ. ನಾನು ಆಫೀಸ್ನಲ್ಲಿ ಕೊಟ್ಟಿದ್ದನ್ನು ಅವಳು ರೂಮಲ್ಲಿ ವಾಪಸ್ ಕೊಡ್ತಾಳೆ ಅಂತ ಊಹೆ ಮಾಡಿರಲಿಲ್ಲ. ನನ್ನ ಕೆನ್ನೆಗೆ ಕೊಟ್ಟ ಕಿಸ್ ಅವಳು ತೂಟಿಗೆ ಕೊಟ್ಬಿಟ್ಟಿದ್ಲು. ಅಲ್ಲೇ ಸಮಸ್ಯೆ ಆಗಿತ್ತು. ಹುಡುಗರು ವೀಕ್ ಆಗೋಕ್ಕೆ ಒಂದು ಮುತ್ತು ಅಷ್ಟು ದೊಡ್ಡ ವೆಪನ್ ಆಗುತ್ತೆ ಅಂತ ಕನಸ್ಕೊಂಡಿರಲಿಲ್ಲ. ಅದು ಒಂದು ಆಕ್ಸಿಡೆಂಟಲ್ ಕಿಸ್ ಆಗಿತ್ತು. ಆದರೆ ನನಗೆ ಅವಳು ಆಫೀಸಲ್ಲಿ ನಾನು ಕಿಸ್ ಮಾಡಿದೆ ಅಂತ ಬೇಕೆಂದೇ ಮಾಡಿದ್ದಾಳನ್ನೋ ಕೋಪ ಕೂಡ ಬಂತು. ಕೋಪದಲ್ಲಿ ಅವಳನ್ನು ತಳ್ಳಿ ಎದ್ದು ನಿಂತವನೇ ಅವಳ ಅವಸ್ಥೆ ಬಗ್ಗೆಯೂ ಚಿಂತೆ ಮಾಡದೆ ಕೈ ಹಿಡಿದು, ಗೆಟ್ ಔಟ್, ನಡೀಲಿಲ್ಲ ಎಂದು ಬಾಗಿಲು ತೆರೆದು ಈಚೆ ದೂಡಬೇಕು. ಕೆಲಸದ ಸಿಬ್ಬಂದಿಗಳೆಲ್ಲ ಅಲ್ಲೇ ಇದ್ದರು. ಋಷಭ್ ಬಿಡು ನನ್ನ ಎಂದು ಕೈ ಬಿಡಿಸ್ಕೊಳ್ತಿದ್ದ ಮೌಲ್ಯ ತನ್ನ ಅವತಾರ ನೋಡಿಕೊಂಡು ಗಾಬರಿಯಲ್ಲಿ ಅವ್ರಿಗೆಲ್ಲ ಬೆನ್ನು ಮಾಡಿ ನನ್ನನ್ನೇ ಅಪ್ಪಿದ್ಲು. ನನಗೂ ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಳನ್ನು ಹಾಗೆ ತಳ್ಳೋಕ್ಕೂ ಆಗದೆ, ಮೈಗೆ ಅಂಟ್ಕೊಂಡಿರೋಕ್ಕೂ ಆಗದೆ ಹಿಂಸೆ ಅನುಭವಿಸ್ದೆ. ಹಾಗೆ ಅಲ್ಲಿದ್ದವರ ಕಡೆ ದುರುಗುಟ್ಟಿ, ಇಲ್ಲೇನೋ ಮೂವಿ ಶೂಟಿಂಗ್ ನಡೀತಿದ್ಯಾ, ಗೆಟ್ ಲಾಸ್ಟ್ ಎಂದು ಆವಾಜ್ ಹಾಕ್ತೆ. ಎಲ್ಲರೂ ದಿಕ್ಕಾಪಾಲರಾದರು. ಮೌಲ್ಯ ಎಂದು ಕರೆಯೋ ಮುನ್ನವೇ ಅವಳು ಬಾತ್ರೂಮ್ಗೆ ಹೋಗಿ ತನಗೆ ಸಾಧ್ಯವಾದಂತೆ ಸೀರೆ ಸರಿ ಮಾಡಿಕೊಂಡು ಈಚೆ ಬಂದಿದ್ಲು. ಆದರೆ ನನ್ನ ಕಣ್ಣಿಗೆ ಫಸ್ಟ್ ನೈಟ್ ಮುಗಿಸಿ ಬಂದಂಗೆ ಕಾಣಿಸ್ತಿತ್ತು. ಹಾಗೆ ಈಚೆ ಹೋಗೋಕೆ ನೋಡಿದ್ಲು. ನಾನೇ ಕೈ ಹಿಡಿದು, ನೀನು ಈ ರೀತಿ ಈಚೆ ಹೋದರೆ ಮದುವೆಗೂ ಮುಂಚೆ ಎಲ್ಲರೂ ಚುಕ್ಕಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಂದೆ. ಚುಕ್ಕಿ ಅಂದರೆ ಎಂದು ನನ್ನೇ ಕೇಳಿದ್ಲು. ನಾನು ಹಾಗೆ ನನಗೆ ಹುಟ್ಟೋ ಮಗುಗೆ ಅದೇ ನಿಕ್ನೇಮ್ ಇಡೋದು ಎಂದು ಅವಳ ಸೆರಗು ಸರಿಪಡಿಸಿದೆ. ಮೌಲ್ಯ ಬೇರೆ ಹುಡುಗಿರಂತೆ ನಾಚಿಕೆಯನ್ನು ತೋರಿಸಲಿಲ್ಲ. ಓ, ಅಂದರೆ ಕೂಸು ಹುಟ್ಟುವ ಮುನ್ನವೇ ಗುಲಾಬಿ ಸ್ಟಿಚ್ ಮಾಡಿಸಿದ್ದಾರೆ ಪಿ ಅವರು ಅಂದ್ಲು. ಇದೇ ಲಾಸ್ಟ್, ಮತ್ತೆ ಯಾವ ಕಿತಾಪತಿ ತೆರೆದು ಬರಬೇಡ ಮೌಲ್ಯ, ನನಗೆ ಪ್ರತಿ ಸಾರಿ ಇಷ್ಟು ಒಳ್ಳೆಯವನಾಗಿರೋಕ್ಕೆ ಬರೋದಿಲ್ಲ ಎಂದು ಅವಳ ಕೈ ಹಿಡಿದು ನಾನೇ ಖುದ್ದಾಗಿ ಅವಳನ್ನು ಅವಳ ಆಂಟಿ ಮನೆಗೆ ಡ್ರಾಪ್ ಮಾಡಿ ಬಂದೆ. ಆದರೆ ಅದು ಹೇಗೆ ಡ್ಯಾಡಿ ಮಮ್ಮಿಗೆ ಇದೆಲ್ಲ ಗೊತ್ತಾಗ್ತೋ ಗೊತ್ತಿಲ್ಲ. ಅವರು ರಂಪ ರಾಮಾಯಣ ಮಾಡಿದ್ರು. ಅವ್ರ ಮೊಬೈಲ್ ನಾನು ಮೌಲ್ಯಗೆ ಕಿಸ್ ಮಾಡಿದ್ದ ಫೋಟೋ, ಹಾಗೆ ಮೌಲ್ಯ ಹೋಟೆಲ್ಗೆ ಬಂದಾಗ ನಡೆದ ಆಕ್ವರ್ಡ್ ಸೀನ್ ವಿಡಿಯೋ ಬಂದಿತ್ತು. ಏನಿದೆಲ್ಲ ಋಷಿ, ಯಾಕೋ ಅತಿ ಆಯಿತು ಅನ್ನಿಸ್ತಿಲ್ವಾ? ಈ ಹುಡುಗಿಗೆ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ?
ನೀನು ಈ ರೀತಿ ಮಿಸ್ಬಿಹೇವ್ ಮಾಡಿದ್ರೆ ಮನೆ ಮರ್ಯಾದೆನೇ ಬೀದಿ ಪಾಲಾಗೋದು ಎಂದು ಎಲ್ಲರೂ ಬುದ್ಧಿ ಹೇಳೋಕ್ಕೆ ಶುರು ಮಾಡಿದ್ರು. ಎಲ್ಲರ ನೀತಿ ಬೋಧನೆ ಕೇಳುವಾಗ ಮೌಲ್ಯ ಫ್ರೆಂಡ್ ದೀಪ್ತಿ ಕಾಲ್ ಬಂತು. ಹಲೋ ಅಂದೆ. ಎಲ್ಲರೂ ಮೌಲ್ಯ ಮತ್ತು ನಿಮ್ಮ ಮಧ್ಯೆ ಏನೂ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಮೌಲ್ಯಗೆ ಕಾಲ್ ಮೆಸೇಜ್ ಮಾಡಿ ತರಲೆ ಮಾಡ್ತಿದ್ದಾರೆ. ಮೌಲ್ಯಗೆ ಇದರಿಂದ ಅವ್ರ ಅಪ್ಪ ಅಮ್ಮನ ತನಕ ನ್ಯೂಸ್ ಹೋಗಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಮ್ಮ ಮಾನ ಮರ್ಯಾದೆ ತೆರೆದಿದೆ, ಅಲ್ಲೇ ಇರು, ಇನ್ಯಾವತ್ತೂ ಮನೆಗೆ ಬರಬೇಡ ಅಂತ ಅವ್ರ ಅಪ್ಪ ಅಮ್ಮ ಅವಳನ್ನು ಬೈದು ದೂರ ಮಾಡಿದ್ದಾರೆ. ಅವಳು ಬೈದಲ್ಲಿ ಏನಾದರೂ ಮಾಡ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಅಂದ್ಲು. ನನ್ನ ಫೇಸ್ ನೋಡಿ ಮಮ್ಮಿ ಡ್ಯಾಡಿ ಇಬ್ಬರು ನನ್ನ ಏನಾಯಿತು ಅಂತ ಕೇಳಿದ್ರು. ಅಕ್ಕ ಮೊಬೈಲ್ ಪಡೆದು ದೀಪ್ತಿ ಜೊತೆಗೆ ಮಾತಾಡಿ, ನಿಮ್ಮ ಸುಪುತ್ರ ಮಾಡಿರೋ ಕೆಲಸಕ್ಕೆ ಆ ಹುಡುಗಿ ಅಪ್ಪ ಅಮ್ಮ ಅವಳನ್ನು ದೂರ ಮಾಡಿದ್ದಾರೆ. ಈಗ ಅವಳಿಗೆ ತವರಿಲ್ಲ. ಯಾಕಮ್ಮ ಇಷ್ಟು ಒಟ್ಟಾಗಿ ಬೆಳೆಸಿದ್ದು ಇವನನ್ನು? ನಿನ್ನೆ ಡ್ಯಾನ್ಸ್ ಮಾಡಿದ್ದು ದೊಡ್ಡ ಅವಮಾನ ಆಯ್ತಾ ಇವನಿಗೆ? ಅದಕ್ಕೆ ಅವಳ ಲೈಫ್ ಹಾಳು ಮಾಡಿ ಬಂದಿದ್ದಾನೆ ಎಂದು ವಿಭಾ ಕೂಡ ಬೈಯೋಕ್ಕೆ ಶುರು ಮಾಡಿದ್ಲು. ಎಲ್ಲ ಕೇಳಿ ಸಾಕಾಗಿ ಸೊ ವಾಟ್, ಈಗ ಏನು ಮಾಡಬೇಕು ನಾನು ಅಂತ ಆವಾಜ್ ಹಾಕಿ ಕೇಳೋ ಹಾಗೆ ಪ್ರಶ್ನೆ ಮಾಡ್ತಾ, ಈಗ ನಾನು ನೀವು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂದೆ. ಅಮ್ಮ ಒಂದೇ ಮಾತಲ್ಲಿ ಮದುವೆ ಆಗೋವಳನ್ನ ಅಂದರು. ವಾಟ್, ಮದುವೆನಾ? ಸೀರಿಯಸ್ಲಿ? ಮಮ್ಮಿ ಅವಳು ಈ ಮನೆಗೆ ನಾಲಾಯಕ್. ನೀವು ಅಂದ್ಕೊಂಡು ಹಾಗೆ ಅವಳೇನು ವೀಕ್ ಮೈಂಡ್ ಹುಡುಗಿ ಅಲ್ಲ, ರಿಲ್ಯಾಕ್ಸ್ ಎಂದು ಎಷ್ಟೇ ವಿವರಿಸೋಕೆ ನೋಡಿದ್ರು ಫ್ಲಾಪ್ ಆಯಿತು. ನೀನು ಬೇರೆ ಹುಡುಗಿರ ಜೊತೆಗೆ ಇರೋದಕ್ಕೂ ಅವಳ ಜೊತೆಗೆ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ನೀನು ನೆನ್ನೆ ಡ್ಯಾನ್ಸ್ ಮಾಡುವಾಗ ಅಲ್ಲಿದ್ದವರೆಲ್ಲ ನಿಮ್ಮನ್ನು ಲವರ್ಸ್ ಅನ್ನೋ ಹಾಗಿತ್ತು. ಮತ್ತು ಹೋಗಿ ನೀನು ಮಾಡಿರೋ ಕೆಲಸ ಏನು ಹೇಳು? ಒಂದು ಹುಡುಗಿಗೆ ಮುತ್ಕೊಟ್ಟು ಬಂದಿದ್ಯಾ. ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಹಾಗೆ ಮಾಡ್ತಿದ್ದ? ಗಂಡ ಹೆಂಡತಿ ರೀತಿ ರೂಮಲ್ಲಿ ಸಿಕ್ಬಿದ್ದಿದ್ರ. ಈಗ ನೀನು ನೋ ಅಂದರು ಅವಳ ಲೈಫ್ ಪ್ರಶ್ನೆ ಅಂತ ಮಮ್ಮಿ ನನ್ನ ಕಟ್ಟಾಕಿದ್ರು. ಎಲ್ಲರೂ ನಾನು ಮೌಲ್ಯ ಲವ್ ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಂಡ್ರು. ನನ್ನ ಕೋಪಕ್ಕೆ ಅವಳ ಮೇಲೆ ಸಿಡುಕಿ ದೂರ ಮಾಡ್ತಾಯಿದ್ದೀನಿ ಅಂತ ತಪ್ಪಾಗೆ ಅರ್ಥ ಮಾಡಿಕೊಂಡ್ರು. ಕಡೆಗೆ ಅವರೇ ಸರಿತಾ ಮನೆಗೆ ಹೋಗಿ ಮೌಲ್ಯ ಬಳಿ ಮದುವೆ ಬಗ್ಗೆ ಕೇಳಿದ್ರು. ಮೌಲ್ಯ ಏನೊಂದು ಎಕ್ಸ್ಪ್ಲೇನ್ ಮಾಡದೆ ಒಪ್ಪಿಗೆ ಕೊಟ್ಟಿದ್ಲು. ಹಾಗೆ ಅವರೆಲ್ಲ ಅಂದ್ಕೊಂಡು ಹಾಗೆ ನಾನು ಅವಳು ಲವರ್ಸ್ ಅಂತಲೇ ತಲೆ ಆಡಿಸಿದ್ಲು. ಈಗ ಎಲ್ರಿಗೂ ನಾನು ಮೌಲ್ಯ ಪ್ರೀತಿ ಮದುವೆ ಆಗ್ತಿದ್ದೀವಿ, ನನಗೆ ಮುಂಗೋಪ ಅದಕ್ಕೆ ಎಲ್ಲೂ ಏನೂ ಹೇಳಿಲ್ಲ ಅಂತ ಅರ್ಥ ಮಾಡಿಕೊಂಡ್ರು. ಡ್ಯಾಡಿ ಮಮ್ಮಿ ಅವಳ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ವಿಚಾರ ಕೇಳಿದ್ರೆ ಅವರು ನಮಗೆ ಒಬ್ಬಳೇ ಮಗಳು ಇರೋದು ಅಂತ ಕಾಲ್ ಕಟ್ ಮಾಡಿದರು. ಬೇರೆ ದಾರಿ ಇಲ್ಲದೆ ಮದುವೆ ಆದೆ. ಆದರೆ ಮದುವೆ ಆದ ಮೇಲೆ ಫಸ್ಟ್ ನೈಟಲ್ಲಿ ಮೌಲ್ಯ ಕೊಟ್ಟ ಚಮಕ್ ನೋಡಿ ತಲೆ ಕೆಟ್ಟಿತು ಎಂದವನೇ ಟಿ.ವಿ ಕಡೆ ನೋಡ್ತಾ, ಶೀ ಈಸ್ ಅನ್ಪ್ರಿಡಿಕ್ಟಬಲ್ ಎಂದು ನಕ್ಕನು ವೃಷಿ. ಅಂದರೆ ಆಮೇಲೆ ಏನಾಯಿತು ವಿವಿ? ತೀರಾ ಕುತೂಹಲದಿಂದ ಕೇಳಿದ ತ್ರಿಶೂಲ್ ಭೂಷಣ್. ಫಸ್ಟ್ ನೈಟ್ನಲ್ಲಿ ಹಾಲು ಕುಡಿದು ತಲೆ ಬಗ್ಸಿ ಬಂದ್ಲು. ನನ್ನ ಕರ್ಮಕ್ಕೆ ಮದುವೆ ಆದಂತ ಬೈಕೊಂಡ್ರು ತಾಳ್ಮೆಯಿಂದ ಇದ್ದೆ. ಆದರೆ ಎಂದು ಕತೆ ಮುಂದುವರಿಸಿದ. ನೀವೇನೋ ಆದರ್ಶ ಪುರುಷರು, ಅಲ್ಲಲ್ಲ ಇವತ್ತಿಗೆ ಪತಿ ಆದ್ರಲ್ಲ, ಆದರ್ಶ ಪತಿ. ಆದರೆ ನಾನು ಆದರ್ಶ ಪತ್ನಿ ಅಲ್ಲ. ಆದರೂ ಇವೆಲ್ಲ ಪಾಲಿಸ್ಬೇಕಂತೆ, ಇಲ್ಲ ಅಂದರೆ ಗಂಡನ ಜೊತೆಗೆ ಹೆಂಡತಿ ಆಯಸ್ಸು ಕಮ್ಮಿ ಆಗತ್ತಂತೆ. ಕುಡೀರಿ ಎಂದು ನಗುತ್ತಾ ಬೆಡ್ ಮೇಲೆ ಕುಳಿತಳು. ಬೇಕಿಲ್ಲ ನನಗಿದೆಲ್ಲ ಎಂದು ಹಾಲಿನ ಗ್ಲಾಸ್ ಪಕ್ಕಕ್ಕಿಡಬೇಕು. ಅತ್ತೆ ಹೇಳಿದ್ರು ಹಾಲು ಕುಡ್ದಿಲ್ಲ ಅಂದರೆ ನಂಗೆ ಹೇಳು ಅಂತ, ಹೋಗಿ ಹೇಳಿ ಬರ್ತೀನಿ ಎಂದು ಬಾಗಿಲು ಬಳಿ ಹೋಗ್ತಿದ್ದು ನೋಡಿ ಕರ್ಮ ಅಂತ ಪೂರ್ತಿ ಕುಡ್ದೆ. ಅಯ್ಯೋ ಋಷಿ, ನನಗೂ ಕೊಡಬೇಕು ತಾನೇ ಅಂದ್ಲು. ನೀನು ಆದರ್ಶ ಪತ್ನಿ ಅಲ್ಲ, ಮಾಡರ್ನ್ ಪತ್ನಿ ಅಲ್ವಾ ಎಂದು ಗ್ಲಾಸ್ ಕೈಗೆ ಕೊಟ್ಟೆ. ಕರ್ಮ ಎಂದು ಬೆಡ್ ಮೇಲೆ ಕೂತಳು. ಮೌಲ್ಯ, ನಾನಿನ್ನ ಲವ್ ಮಾಡ್ತಿದ್ದೆ ಎಂದು ಮಾತು ಶುರು ಮಾಡಬೇಕು. ಅದನ್ನು ಮೊದಲೇ ಹೇಳೋದಲ್ವ ಋಷಿ, ಇಷ್ಟು ಕಾಡಿಸ್ಬೇಕಿತ್ತ ಅಂತ ತರಲೆ ಮಾಡಿದ್ಲು. ಲೆಟ್ ಮೀ ಫಿನಿಶ್ ಮೌಲ್ಯ ಎಂದು ಮತ್ತೆ ಪ್ರಶ್ನೆ ಮಾಡಿದ್ದೆ. ಮೌಲ್ಯ, ನಾನಿನ್ನ ಲವ್ ಮಾಡ್ತಿದ್ದೆ ಅಂತ ಸುಳ್ಳು ಯಾಕೆ ಹೇಳಿದೆ ಎಂದು ಕೇಳಿದೆ. ಓಹ್, ಡೆಕೋರೇಷನ್ ನೋಡಿದರೆ ಏನೂ ಅನ್ನಿಸ್ತಿಲ್ವಾ ಎಪ್ಪಿ ಎಂದಳು ಮಂಚದ ಮೇಲಿದ್ದ ಹೂಗಳನ್ನು ನನ್ನ ಕಡೆಗೆ ಎಸೆಯುತ್ತಾ. ಏನು ಅನ್ನಿಸ್ಬೇಕು ಅಂತ ಕೇಳಿದೆ. ಇಷ್ಟೊಳ್ಳೆ ಡೆಕೋರೇಷನ್ಗೆ ಮೋಸ ಮಾಡಬಾರ್ದು ಅಂತ ಎಂದವಳ ಮಾತಿಗೆ ಉರಿದು ಬಿದ್ದೆ. ಆದರೆ ಅವಳಿಗೆ ಭಯ ಆತಂಕ ಏನೂ ಇಲ್ಲದ್ದು ಕಂಡು ಇನ್ನಷ್ಟು ಕೋಪ ಬಂತು ನನಗೆ. ಏನೇ ಮಾತಾಡ್ತಿದ್ಯಾ? ನಾನು ನಿನ್ನ ಲವ್ ಮಾಡಿದೆ ಅಂತ ಡಂಗೂರ ಸಾರಿ ಮದುವೆ ಆಗಿ ಈಗ ಇದನ್ನು ಮಾಡ್ಕೊಳ್ಬೇಕು ಅಂತಿದ್ಯಾ? ಎಲ್ಲರೂ ಮುಂದೆ ಏನೂ ಕೇಳಿಲ್ಲ ಅಂದರೆ ಈಗಲೂ ನಿನ್ನ ಏನೂ ಕೇಳಲ್ಲ ಅಂದ್ಕೊಂಡಿದ್ಯಾ? ಈಗ ನೀನು ನನ್ನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು, ಇಲ್ಲೋ ಅಂದರೆ ನಿನ್ನ ಇಲ್ಲೇ ಎಂದು ಮಾತಾಡ್ತಾ ಯಾಕೋ ನಿದ್ರೆ ಅತಿಯಾಗಿ ಎಳೆದಂಗಾಯಿತು. ಏನಾಗ್ತಿದೆ ಎಪಿ? ಕಣ್ಣು ಮಂಜಾಗ್ತಿದ್ಯಾ? ತಲೆ ತಿರುಗ್ತಿದ್ಯಾ ಅಂತ ಕೇಳಿದ್ಲು. ಹೌದು ಎಂದೆ. ಸಾರಿ ಎಪಿ, ಅದು ನೀನು ನನ್ನ ಈ ರೀತಿ ಪ್ರಶ್ನೆ ಮಾಡಿ ಕೋಪ ಮಾಡ್ಕೊಳ್ತೀರಾ ಅಂತ ಬರುವಾಗ ಸೀಮೆಯಷ್ಟು ನಿದ್ರೆ ಮಾತ್ರ ಹಾಕ್ಬಿಟ್ಟೆ. ಬೆಳಿಗ್ಗೆಗೆ ಚೂರು ಕೋಪ ಕಮ್ಮಿ ಆಗಿರುತ್ತೆ ಅಲ್ವಾ? ಕಮ್ಮಿ ಮಾಡ್ಕೊಳ್ಳಿ, ತಪ್ಪಾಗಿದೆ. ಆದರೆ ನಿಜ ಹೇಳ್ತಿದ್ದೀನಿ, ನಿಮ್ಮನ್ನು ನೋಡಿದ ಫಸ್ಟ್ ಲುಕ್ಗೆ ಫ್ಲ್ಯಾಟ್ ನಾನು. ಸಿಟ್ಟು ಬಂದರೂ ಪ್ರೀತಿ ಅದನ್ನು ಚೂಟ್ ಮಾಡಿಸುತ್ತೆ ಗೊತ್ತಾ? ನಿಮಗೆ ನನ್ನ ನೋಡಿ ಏನೂ ಅನಿಸಿಲ್ಲ ಅನ್ನೋದೇ ಬೇಜಾರು. ಚೂರು ಪ್ರೀತಿ ಬೆಳೆಸ್ಕೊಳ್ಳಿ, ಆದರ್ಶ ಪತಿ ಎಂದಳು. ಎಂದು ಋಷಿ ಹೇಳೋದು ಕೇಳಿ ಟಿ.ವಿ ಹಾಗೂ ತಮಸ್ಗೆ ನಗು ಬಂದಿತ್ತು.
ಟಿವಿ ಹಾಗೂ ತಮಸ್ ನಗುವುದು ನೋಡಿ ನಗು ನಿಮಗೆ ನಗು ಎಂದು ಬೇಸರದಲ್ಲಿ ಮತ್ತಷ್ಟು ಕುಡಿದು ಅವಳು ಒಂದಲ್ಲ ಎರಡಲ್ಲ ಕೊಟ್ಟಿರೋ ಕಾಟ ಎನ್ನುತ್ತಾ ಕತೆ ಮುಂದುವರಿಸಿದ. ಹಾಗಾದರೆ ಇನ್ನೇನೇನು ಕಾಟ ಕೊಟ್ಟಿದ್ದಾಳೆ ಈ ಮೌಲ್ಯ ಮೇಡಮ್ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.